ಏನು ಇವತ್ತಿನ 21ನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಸರ್ವ ಸ್ವತಂತ್ರರು ಅಂತ ಭಾವಿಸ್ಕೊಂಡು ನಮ್ಮದೇ ದಾರಿಯಲ್ಲಿ ನಾವು ಜೀವನ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಈಗ ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನ ನಾನು ಗಮನಿಸಿದಾಗ ಹೆಣ್ಣಿಗೆ ಎಲ್ಲೋ ಒಂದು ಕಡೆ ಅಸುರಕ್ಷತೆ ಕಾಡ್ತಾ ಇದೆ ಅಂತ ನನ್ನ ಭಾವನೆ ಆಗ್ತಾ ಇದೆ. ಯಾಕೆ ಅಂದರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ ನಡೆದಂತಹ ಹೆಣ್ಣು ಭ್ರೂಣ ಹತ್ಯೆ ಎನ್ನುವಂಥ ಒಂದು ಪ್ರಕರಣದಲ್ಲಿ ಅದರಲ್ಲೂ ಕೂಡ ಬಾಲಕಿಯರು 14ರಿಂದ 18ನೇ ವಯಸ್ಸಿನವರೆಗಿನ ಇರುವಂತಹ ಹೆಣ್ಣು ಮಕ್ಕಳು ಈ ಒಂದು ವಿಚಾರದಲ್ಲಿ ಬಲಿಪಶು ಆಗಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಇದನ್ನು ನಾವು ಹೆಣ್ಣುಮಗಳಾಗಿ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇದು ಒಂದು ಅಸಹ್ಯ ಪಡುವಂಥ ಮತ್ತು ಅಸಹನೆ ಒಂದು ರೂಪದಲ್ಲಿ ಇದನ್ನು ಒಂದು ಏನು ಆಘಾತಕಾರಿಯಾಗಿ ಬೆಳವಣಿಗೆ ಕಾಣ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ವಿಷಾದನೀಯ ಅನ್ನಿಸ್ತಾ ಇದೆ. ಇದರಲ್ಲಿ ಹೆಣ್ಣು ಬಲಿಪಶು ಆಗ್ತಾ ಇದ್ದಾಳೆ. ಹೆಣ್ಣಿನ ಈ ಒಂದು ವಿಚಾರದಲ್ಲಿ ಕಾರಣ ಆಗಿರುವಂತಹ ಪುರುಷರು ಎಲ್ಲ ಒಂದು ಕಡೆ ಬಚಾವ್ ಆಗ್ತಾ ಇದ್ದಾರೆ. ಇದರಲ್ಲಿ ಕಾನೂನು ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ಳೋ ನಿಟ್ಟಿನಲ್ಲಿ ಫೇಲ್ಯೂರ್ ಆಗ್ತಾ ಇರ್ಬೋದು ಏನೋ ಅನ್ನೋದು ನನ್ನ ಒಂದು ಅನಿಸಿಕೆ ಆಗ್ತಾ ಇದೆ. ಪ್ರಸ್ತುತ ಈ ವಿಚಾರಗಳಲ್ಲಿ ಹೆಣ್ಣು ಮಕ್ಕಳು ಈ ಥರ ಒಂದು ನಡವಳಿಕೆಗಳಲ್ಲಿ ಅಥವಾ ಈ ಥರದ ಒಂದು ಪ್ರಕರಣಗಳಲ್ಲಿ ಬಲಿಯಾಗೋದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಅಂತಂದರೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅನ್ನೋದು ನನ್ನ ಒಂದು ರೀತಿಯ ಯೋಚನೆ. ಯಾಕೆ ಅಂದರೆ ಜಾಲತಾಣಗಳನ್ನ ಬಹಳ ಈಸಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಬಂದಂತಹ ಯಾವುದೇ ವಿಡಿಯೋಗಳಾಗ್ಬೋದು ಅಥವಾ ಯಾವುದೇ ವಿಚಾರಗಳನ್ನಾಗ್ಬೋದು ಅದನ್ನು ಪೂರ್ವಪರ ಪರಿಶೀಲನೆ ಮಾಡದೇ ಅದರಿಂದ ಆದಷ್ಟು ಆಕರ್ಷಣೀಯವಾಗಿ ಯಾವುದೋ ಒಂದು ರೀತಿಯ ಬೇರೆಯವರ ಒಂದು ಕಾಂಟ್ಯಾಕ್ಟ್ ಬೆಳೆದು ಅದರಿಂದಲೂ ಕೂಡ ಈ ರೀತಿಯ ಪ್ರೇಮ ಪ್ರಕರಣಗಳು ದಾಖಲಾಗಿ ಅಲ್ಲೆಲ್ಲ ಒಂದು ಕಡೆ ಅವರಿಂದ ಪ್ರಚೋದನೆಯಾಗಿ ಒಂದು ಈ ರೀತಿ ಘಟನೆಗಳನ್ನ ನಡೆದು ಅಲ್ಲಿಂದ ಅವರಿಗೆ ಅನ್ಯಾಯ ಆಗಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಸಮಾಜಕ್ಕೆ ಮುಖವನ್ನು ತೋರಿಸುವ ನಿಟ್ಟಿನಲ್ಲಿ ತಪ್ಪಿಸಿಕೊಂಡು ತಮ್ಮ ತಪ್ಪನ್ನು ಮರೆಮಾಚುವ ನಿಟ್ಟಿನಲ್ಲಿ ಈ ರೀತಿಯ ಒಂದು ಪ್ರಕರಣಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು. ಇಂತಹ ಪ್ರಕರಣಗಳಲ್ಲಿ ವೈದ್ಯರು ತಿಳುವಳಿಕೆ ಹೇಳಿ ಅವರಿಗೆ ಆಪ್ತ ಸಮಾಲೋಚನೆ ಮಾಡಿ ಈ ಪ್ರಕರಣಕ್ಕೆ ಒಂದು ನ್ಯಾಯ ಕೊಡಬೇಕಾದಂಥ ಸ್ಥಾನದಲ್ಲಿ ಇದ್ದಂಥವರು ಇದನ್ನು ಕಮರ್ಷಿಯಲಿಯಾಗಿ ಮಾಡಿಕೊಂಡು ಆ ಹೆಣ್ಣು ಮಕ್ಕಳ ಜೀವನವನ್ನು ಬಲಿಪಶು ಮಾಡಿರೋದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಈ ವಿಚಾರಗಳಲ್ಲಿ ಆದಷ್ಟು ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ತಂದೆ ತಾಯಿಯವರು ಕೂಡ ಮಕ್ಕಳ ಬಗ್ಗೆ ಒಂದು ಗಮನ ಕೊಡಬೇಕು. ಮತ್ತು ಇವತ್ತಿನ ಸಾಮಾಜಿಕ ಜಾಲತಾಣಗಳಾದಂಥ ಇನ್ಸ್ಟಾಗ್ರಾಮ್ ಆಗ್ಬೋದು, ಟ್ವಿಟರ್ ಆಗ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಇದನ್ನು ಆದಷ್ಟು ನಾವು ಕಡಿಮೆ ಉಪಯೋಗಿಸುವ ನಿಟ್ಟಿನಲ್ಲಿ ಅವಶ್ಯಕತೆ ಬಿದ್ದಾಗ ನಮ್ಮ ಉದ್ಯೋಗಕ್ಕೋ ಅಥವಾ ಒಂದು ವೃತ್ತಿಗೋ ಸಂಬಂಧಿಸಿದಂತೆ ಮಾತ್ರ ನಾವು ಇದನ್ನು ಬಳಕೆ ಮಾಡಿಕೊಂಡು ಅತಿ ಹೆಚ್ಚು ಬಳಕೆ ಮಾಡದೇ ಈ ರೀತಿಯ ಒಂದು ಅನ್ಯಾಯ ಒಂದು ಪ್ರಚೋದನೆ ತರುವಂಥ ವಿಚಾರಗಳಿಗೆ ನಾವು ಬಲಿಯಾಗದೇ ನಮ್ಮ ಜೀವನವನ್ನು ನಾವು ಅತ್ಯಂತ ಸುರಕ್ಷಿತವಾಗಿ ನೋಡ್ಕೋಬೇಕು ಅನ್ನೋದು ನಾನು ಒಬ್ಬಳು ಹೆಣ್ಣಾಗಿ ನಾನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನನ್ನ ಘೋಷಣೆನೂ ಕೂಡ ಅದೇ, ಹೆಣ್ಣನ್ನು ಗೌರವಿಸು ಅಂತೇಳಿ ನನ್ನ ಘೋಷಣೆಯೂ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಾದವರು ಮತ್ತೊಂದು ಹೆಣ್ಣಿಗೆ ತಿಳುವಳಿಕೆ ಹೇಳಬೇಕು. ಯಾವ ಹೆಣ್ಣು ಯಾವ ವ್ಯಕ್ತಿಯಿಂದ ಒಂದು ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಆ ವ್ಯಕ್ತಿಯಿಂದ ನ್ಯಾಯ ಕೊಡಿಸುವ ನಿಟ್ಟಿನಲ್ಲೂ ಕೂಡ ನಾವು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಕಾಳಜಿ. ಯಶೋಧ ಗೌಡ, ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ, ಮಂಡ್ಯ.